ನರಿಗಳಂತೆ ಗುಹೆ ಸೇರ್ಕೊಂಡು ಹೊಂಚು ಹಾಕ್ತಿದ್ರು. ಸೇಡು ತೀರಿಸಿಕೊಳ್ಳೋಕೆ ಕತ್ತಿಯಲ್ಲ, ಕಾರ್ ಬಾಂಬ್ಗಳನ್ನೇ ರೆಡಿ ಮಾಡ್ತಿದ್ರು. ಸೂಸೈಡ್ ಬಾಂಬರ್ಗಳನ್ನ ಸಿದ್ಧಪಡಿಸ್ತಿದ್ರು. ಹೇಗಾದ್ರೂ ಸರಿ ಭಾರತದಲ್ಲಿ ಸರಣಿ ಸ್ಫೋಟ ಮಾಡಲೇಬೇಕು ಅಂತ ಸಂಚು ರೂಪಿಸ್ತಾರೆ. ಆದ್ರೆ ಈ ಬಾರಿ ಸಂಚು ರೂಪಿಸಿದ್ದು ಒಂದು ಉಗ್ರ ಸಂಘಟನೆ ಅಲ್ಲ, 3 ಉಗ್ರ ಸಂಘಟನೆಗಳು. ಆ 3 ಉಗ್ರ ಸಂಘಟನೆಗಳ ಹಿಂದೆ ಇರೋದು ಸೈತಾನ್ ಕೂಟ. ಇಷ್ಟಕ್ಕೂ 3 ಉಗ್ರ ಪಡೆಗಳು ಸೇರ್ಕೊಂಡು ಹೇಗೆಲ್ಲ ಸಂಚು ಮಾಡಿದ್ವು, ವ್ಯವಸ್ಥಿತ ದಾಳಿಯ ತಂತ್ರಗಾರಿಕೆಯಲ್ಲಿ ಯಾರೆಲ್ಲ ಇದ್ದಾರೆ, ಏನಿದು ಉಗ್ರರ ಒಗ್ಗಟ್ಟಿನ ಕುತಂತ್ರ, ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಕಾರ್ ಸ್ಫೋಟ ಗಡಿಯಾಚೆಗಿನ ಕುತಂತ್ರ. ಉಗ್ರ ಡಾಕ್ಟರ್ಸ್ ಹಿಂದೆ 3 ಉಗ್ರಕೂಟ. ಲಷ್ಕರ್, ಜೈಷ್, ಅಲ್ ಖೈದಾ ಚೈನ್ ಲಿಂಕ್. ಲಷ್ಕರ್ ಉಗ್ರನಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದ್ದೇಕೆ? $2,900 kg ಸ್ಫೋಟಕ ಸಂಗ್ರಹದಲ್ಲಿ ಯಾರೆಲ್ಲ ಇದ್ದಾರೆ? ಕೆಂಪು ಕೋಟೆಯನ್ನೇ ನೆತ್ತರಲ್ಲಿ ತೊಳೆಯೋದು ಅಂದ್ರೆ ಸುಮ್ಮನೆ ಅಲ್ಲ. ದೆಹಲಿಯ ಕೆಂಪು ಕೋಟೆ ಮುಂದೆಯೇ ಉಗ್ರರು ಸ್ಫೋಟ ಮಾಡ್ತಾರೆ, 13 ಜನರ ಜೀವ ತೆಗೀತಾರೆ. ಇಡೀ ದೆಹಲಿ ಮಾತ್ರವಲ್ಲ, ಭಾರತವನ್ನೇ ಒಮ್ಮೆ ಶೇಕ್ ಆಗುವಂತೆ ಮಾಡುತ್ತೆ ಅಂದ್ರೆ ಅರಗಿಸಿಕೊಳ್ಳುವಂತಹ ಕೃತ್ಯ ಅಲ್ಲವೇ ಅಲ್ಲ. ಹೋಗಿರೋದು ಅಮಾಯಕರ ಜೀವ, ಸತ್ತಿರೋದು ಬಡಪಾಯಿಗಳು, 100 ಕನಸು ಕಂಡಿದ್ದವರು ಅಂತ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಹೀಗಾಗಿಯೇ NIA ಅಧಿಕಾರಿಗಳು ದೆಹಲಿ ಸ್ಫೋಟದ ಹಿಂದಿನ ಉಗ್ರಜಾಲವನ್ನ ಭೇದಿಸಿದೆ. ಕಾರ್ ಸ್ಫೋಟದ ಹಿಂದೆ ಇರೋದು ಉಗ್ರರು ಅನ್ನೋದನ್ನ ಕೇಂದ್ರ ಸರ್ಕಾರವೇ ಹೇಳಿದೆ. ಆ ಉಗ್ರರು ಯಾರು, ಹೇಗೆಲ್ಲ ಸಂಚು ರೂಪಿಸಿದ್ರು, ಈ ದಾಳಿ ಹಿಂದೆ ಎಂತಹ ಉಗ್ರಪಡೆ ಇತ್ತು ಅನ್ನೋ ಉಗ್ರ ವ್ಯೂಹವನ್ನೂ ಅಧಿಕಾರಿಗಳು ಭೇದಿಸಿ ಆಳ ಅಗಲ ಅಳೀತಿದ್ದಾರೆ. ಈ ವೇಳೆ 3 ಉಗ್ರಕೂಟದ ಸಂಚು ಎಂಥದ್ದು ಅನ್ನೋ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ. ಅದುವೇ ಜೈಷ್, ಲಷ್ಕರ್, ಅಲ್ ಖೈದಾ ಕೂಟಗಳ ಆಟ. ಜೈಷೆ ಮೊಹಮ್ಮದ್, ಲಷ್ಕರ್-ಇ ತೊಯ್ಬಾ, ಅಲ್ ಖೈದಾ ಈ 3 ಉಗ್ರ ಕೂಟಗಳು ಭಾರತದ ವಿರುದ್ಧ ನಿರಂತರವಾಗಿ ಕುತಂತ್ರ ಹೆಣಿತಾನೇ ಇರ್ತವೆ. ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋಕೆ ಸಂಚು ರೂಪಿಸ್ತಾನೇ ಇರ್ತವೆ. ನಾನಾ ಅವತಾರದಲ್ಲಿ ಯತ್ನ ಮಾಡ್ತಾನೇ ಇರ್ತವೆ. ಭಾರತೀಯ ಸೇನೆ ಎಲ್ಲದಕ್ಕೂ ಖಡಕ್ಕಾಗಿ ಉತ್ತರ ಕೊಡ್ತಾನೆ ಬಂದಿದೆ. ಈ ನಡುವೆ 10/11 ಅಂದ್ರೆ ನವೆಂಬರ್ 10ರಂದು ದೆಹಲಿಯ ಕೆಂಪು ಕೋಟೆ ಮುಂದೆಯೇ ಸ್ಫೋಟ ನಡೆಯುತ್ತೆ. I-20 ಕಾರೊಂದು ಬ್ಲಾಸ್ಟ್ ಆಗಿ ಅಮಾಯಕರ ಜೀವ ಹಿಂಡಿದೆ. ಈ ದಾಳಿ ಹಿಂದೆ ಇರೋದು ಜೈಷ್ ಉಗ್ರ ಸಂಘಟನೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಿತ್ತು. ಆದ್ರೀಗ ಜೈಷ್ ಉಗ್ರ ಕೂಟ ಮಾತ್ರವಲ್ಲ, ದೆಹಲಿ ದಾಳಿಯಲ್ಲಿ ಲಷ್ಕರ್-ಇ ತೊಯ್ಬಾ ಉಗ್ರರ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ.
ಆ ಪ್ರಶ್ನೆ ಎದ್ದೇಳೋಕೆ ಕಾರಣವಿದೆ. ಅದುವೇ ಇಲ್ಲಿ ನಡೆದ ಸಂಭ್ರಮ. ದೆಹಲಿಯ ಕೆಂಪುಕೋಟೆಯಲ್ಲಿ ಸ್ಫೋಟ, ಪಿಒಕೆಯಲ್ಲಿ ಸಂಭ್ರಮ. ಉಗ್ರರಿಗೆ ಹಾರ ಹಾಕಿ ವೆಲ್ಕಮ್, ರಹಸ್ಯ ಮೀಟಿಂಗ್. ಇದೇ ದೃಶ್ಯ ಉಗ್ರರ ಸಂಚು ಎಂಥದ್ದು ಅಂತ ಹೇಳ್ತಿದೆ. ಉಗ್ರಕೂಟ ಹೇಗೆ ರಚನೆಯಾಗಿತ್ತು ಅನ್ನೋದಕ್ಕೆ ಸುಳಿವು ಕೊಡ್ತಿದೆ. ನವೆಂಬರ್ 10ನೇ ತಾರೀಕು ಇಳಿಸಂಜೆ ಹೊತ್ತಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ ಕಾರ್ ಬಾಂಬ್ ಸ್ಫೋಟದ ಹಿಂದಿನ ಕಥೆಯನ್ನ ಎಳೆಯಾಗಿ ಬಿಚ್ಚಿಡ್ತಿದೆ. ದೆಹಲಿ ಸ್ಫೋಟದಲ್ಲಿ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಸಂಪರ್ಕ ಇರೋ ಕಥೆಯನ್ನ ಹೇಳ್ತಿದೆ. ಯಾಕಂದ್ರೆ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಬಾಂಬ್ ಸ್ಫೋಟ ನಡೆದ 2 ದಿನಗಳ ನಂತರ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರ ಗುಂಪೊಂದು ಸಂಭ್ರಮಾಚರಣೆ ಸಭೆಯಲ್ಲಿ ಭಾಗವಹಿಸಿದೆ. ಈ ಕಾರ್ಯಕ್ರಮ ಭಯೋತ್ಪಾದಕ ಸಂಘಟನೆಯ ನಾಯಕರು ದೆಹಲಿಯಲ್ಲಿ ನಡೆದ ಸ್ಫೋಟದಲ್ಲಿ ಸಂಪರ್ಕ ಹೊಂದಿದ್ರಾ ಎಂಬ ಅನುಮಾನವನ್ನ ಹುಟ್ಟುಹಾಕಿದೆ. ನೋಡಿ, ಈ ವಿಡಿಯೋದಲ್ಲಿ LET ಕಾರ್ಯಕರ್ತರು ಲಷ್ಕರ್ ಪಡೆ ತಮ್ಮ ಕಮಾಂಡರ್ಗಳಿಗೆ ಅದ್ಧೂರಿ ಸ್ವಾಗತ ಕೊಡುತ್ತಿದ್ದಾರೆ. ಉಗ್ರಗಾಮಿಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾದಂತಿದೆ. ಈ ಉತ್ಸಾಹ, ಈ ಆಚರಣೆ ಹಿಂದಿನ ವಿಷಯ ದೆಹಲಿಯಲ್ಲಿ ನಡೆದ ಸ್ಫೋಟ ಆಗಿರಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ದೆಹಲಿಯಲ್ಲಿ ಅಮಾಯಕರ ಜೀವ ತೆಗೆದು ಉಗ್ರರು ಹೀಗೆ ವಿಕೃತ ಆನಂದ ಪಟ್ಟಿರಬಹುದು. ಯಾಕಂದ್ರೆ ಕಳೆದ ಸೋಮವಾರ ದೆಹಲಿಯ ಕೆಂಪುಕೋಟೆಯಲ್ಲಿ ಕಾರ್ ಸ್ಫೋಟ ನಡೆಯುತ್ತೆ. ಆ ಕಾರ್ ಸ್ಫೋಟದ ನಂತರ ಲಷ್ಕರ್ ಉಗ್ರರು ರಹಸ್ಯವಾಗಿ ಸಭೆ ಮಾಡಿದ್ದಾರೆ. ಈ ಸಭೆಗೆ ಆಗಮಿಸಿದ ಉಗ್ರರಿಗೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿದ್ದಾರೆ. ಸಭೆಯಲ್ಲಿ ಭಯೋತ್ಪಾದಕರು ಸಂಭ್ರಮಿಸುತ್ತಿರುವುದೂ ಕಂಡುಬಂದಿದೆ. ಹೀಗಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯೊಂದಿಗೆ ಲಷ್ಕರ್ ಉಗ್ರರು ಕೂಡ ಕೈಜೋಡಿಸಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇಷ್ಟಕ್ಕೂ ಪಿಒಕೆಯ ಕೋಟ್ಲಿಯಲ್ಲಿ ಹೂವಿನ ಹಾರ ಹಾಕ್ಕೊಂಡು ಲುಕ್ ಕೊಡ್ತಿರೋ ಈ ಸೈತಾನರ ಸಮಾಗಮವೇ ದೆಹಲಿಯಲ್ಲಿ ನಡೆದ ಸ್ಫೋಟದ ಹಿಂದೆ ಲಷ್ಕರ್ ಹಾಗೂ ಜೈಷ್ ಸಂಘಟನೆಯ ಪಾತ್ರ ಇದೆ ಅನ್ನೋ ಅನುಮಾನ ಮೂಡಿಸೋದು. ಯಾಕಂದ್ರೆ ಇಲ್ಲಿ ಹೂವಿನ ಹಾರ ಹಾಕ್ಕೊಂಡು LET ನಾಯಕರಿಗೆ ಅಪ್ಪಿಗೆ ಕೊಡ್ತಿರೋ ಈ ವ್ಯಕ್ತಿ ಸಾಮಾನ್ಯದವನಲ್ಲ. ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಯ ಹಿರಿಯ ನಾಯಕ, ಹೆಸರು ಅಬ್ದುಲ್ ರೌಫ್. ಉಗ್ರ ಸಂಘಟನೆಯ ಹಿರಿಯ ನಾಯಕ ಅಬ್ದುಲ್ ರೌಫ್ಗೆ ಮೊದಲು ಹೂವಿನ ಹಾರ ಹಾಕ್ತಾನೆ ಅಲ್ವಾ? ಈ ನರಿಯೂ ಕೂಡ ಸುಮ್ಮನೆ ಅಲ್ಲ. ಲಷ್ಕರ್ ಇ ತೊಯ್ಬಾ ಉಗ್ರ ನಾಯಕ, ಹೆಸರು ರಿಜ್ವಾನ್ ಹನೀಫ್. ಇವರಿಬ್ಬರೂ ಸಭೆಯಲ್ಲಿ ಭಾಗಿಯಾಗಿದ್ದೇ ತಡ. ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿರೋ ವಿಡಿಯೋ ವೈರಲ್ ಆಗಿದ್ದೇ ತಡ. ದೆಹಲಿ ಸ್ಫೋಟದ ಹಿಂದೆ ಇರೋದು ಬರೀ ಜೈಷ್ ಉಗ್ರ ಸಂಘಟನೆಯಲ್ಲ, ಇದರೊಂದಿಗೆ ಲಷ್ಕರ್ ಇ ತೊಯ್ಬಾ ಸಂಘಟನೆಯೂ ಇದೆ ಅನ್ನೋ ಅನುಮಾನ ಮೂಡಿದೆ.
ಯಾಕಂದ್ರೆ ಎಲ್ಇಟಿಯ ಪಿಒಕೆ ಘಟಕದ ಉಪಮುಖ್ಯಸ್ಥನಾಗಿ ಕೆಲಸ ಮಾಡುತ್ತಿರೋ ಉಗ್ರ ಹನೀಫ್ನ ಪಾತ್ರವೇ ಇಂಥದ್ದೊಂದು ಪ್ರಶ್ನೆಗೆ ಕಾರಣವಾಗಿರೋದು. ಅಂದ್ರೆ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಕಾರ್ಯಕರ್ತರ ನಡುವೆ ಪ್ರಮುಖ ಕೊಂಡಿಯಾಗಿ ಈ ರಿಜ್ವಾನ್ ಹನೀಫ್ ಕೆಲಸ ಮಾಡುತ್ತಿದ್ದಾನೆ ಅನ್ನೋದು. ಈ ರಿಜ್ವಾನ್ ಹನೀಫ್ ಎಲ್ಇಟಿ ಮತ್ತು ಜೈಷ್ನ ಜಂಟಿ ಘಟಕವಾದ ಹಿಲಾಲ್ ಉಲ್ ಹಕ್ ಎಂಬ ಯುದ್ಧ ದಳದ ನೇತೃತ್ವ ವಹಿಸುತ್ತಾನೆ. PAFF ಅಂದ್ರೆ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಬ್ಯಾನರ್ ಅಡಿಯಲ್ಲಿ ಬಹಿರಂಗವಾಗಿ ಕೆಲಸ ಮಾಡ್ತಾನೆ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಈ ರಿಜ್ವಾನ್ ಹನೀಫ್ಗೆ ಪಹಲ್ಗಾಮ್ ದಾಳಿಯಲ್ಲೂ ಭಾಗಿಯಾಗಿರೋ ಭಯೋತ್ಪಾದಕನ ಲಿಂಕ್ ಇದೆ. ಪಹಲ್ಗಾಮ್ ಉಗ್ರ ಹಬೀಬ್ ತಾಹಿರ್ ಜೊತೆ ಹನೀಫ್ ನಿಕಟ ಸಂಬಂಧ ಹೊಂದಿದ್ದ. ಎಲ್ಲ ಮಾಹಿತಿ ನೋಡ್ತಿದ್ರೆ ದೆಹಲಿ ಸ್ಫೋಟದ ಹಿಂದೆ ಜೈಷ್ ಉಗ್ರ ಸಂಘಟನೆ ಹಾಗೂ ಲಷ್ಕರ್ ಕೂಟ ಇರೋದನ್ನ ಸೂಚಿಸ್ತಿದೆ. ಗಡಿಯಾಚೆಗಿನ ಭಯೋತ್ಪಾದಕ ಕಾರ್ಯಾಚರಣೆಗಳನ್ನ ಸಂಯೋಜಿಸುವ ಜಾಲದ ಬಗ್ಗೆ ಸುಳಿವು ಕೊಡ್ತಿದೆ. ಸಭೆಯ ಸಮಯ, ಸಂಭ್ರಮಾಚರಣೆಯ ಸ್ಪಷ್ಟ ಮನಸ್ಥಿತಿ ಮತ್ತು ಪ್ರಮುಖ ಉಗ್ರರ ಭಾಗವಹಿಸುವಿಕೆ ಉಗ್ರರ ಆಟ ಏನು ಅನ್ನೋದನ್ನ ಹೇಳ್ತಿದೆ. ಇಷ್ಟೇ ಅಲ್ಲ, ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೊಯ್ಬಾ ಮಾತ್ರವಲ್ಲ, ಈ ಎರಡೂ ಉಗ್ರ ಸಂಘಟನೆಗಳು ಮಾತ್ರವಲ್ಲ, ಭಾರತದ ವಿರುದ್ಧ ಅಲ್ ಖೈದಾ ಉಗ್ರ ಕೂಟವೂ ಸೇರಿರೋ ಸಾಧ್ಯತೆ ಇದೆ. ಈ ಮೂರು ಉಗ್ರಕೂಟ ಸೇರಿಕೊಂಡು ದೆಹಲಿ ಸೇರಿದಂತೆ ಭಾರತದ 4 ನಗರಗಳಲ್ಲಿ ಸರಣಿ ಸ್ಫೋಟಕ್ಕೆ ಸಜ್ಜಾಗಿದ್ವು ಅನ್ನೋ ಬೆಚ್ಚ ಬೀಳಿಸುವಂತಹ ಮಾಹಿತಿ ಹೊರಬಂದಿದೆ. 3 ಉಗ್ರಕೂಟದ ಹಿಂದೆ ಇದೆಯಾ ISI, ಜೈಷ್ ಉಗ್ರ ಸಂಘಟನೆ, ಲಷ್ಕರ್ ಉಗ್ರರು ಹಾಗೂ ಅಲ್ ಖೈದಾ. ಹೀಗೆ ಯಾವುದೇ ಉಗ್ರ ಸಂಘಟನೆ ಆಗಿದ್ರೂ ಸರಿ, ಸಪರೇಟ್ ಆಗಿ ಕೆಲಸ ಮಾಡೋರು, ತಮ್ಮದೇ ಆದ ರೀತಿಯಲ್ಲಿ ಸಂಚು ರೂಪಿಸೋ ಸೈತಾನರು. ಇಂತಹ ಉಗ್ರ ಸಂಘಟನೆಗಳನ್ನ ಸಂಪರ್ಕಕ್ಕೆ ತೆಗೆದುಕೊಂಡು ಭಾರತದ ವಿರುದ್ಧ ಛೂ ಬಿಟ್ಟಿರೋದು ISI ಎನ್ನಲಾಗ್ತಿದೆ. ಒಂಟಿಯಾಗಿ ಕೆಲಸ ಮಾಡಿದ್ರೆ ಭಾರತವನ್ನ ಹೆದರಿಸೋಕೆ ಆಗಲ್ಲ, ಭಾರತದ ಸಣ್ಣ ಹುಲ್ಲುಕಡ್ಡಿಯನ್ನು ಅಲುಗಾಡಿಸೋಕಾಗಲ್ಲ. ಹೀಗಾಗಿ ಎಲ್ಲರೂ ಒಟ್ಟಾಗಿ, ಎಲ್ಲಾ ಉಗ್ರರು ಒಂದಾಗಿ ಕೆಲಸ ಮಾಡಬೇಕು ಅಂತ ISI ಸಂದೇಶ ನೀಡಿತ್ತು. ಆ ಸಂದೇಶದಂತೆ ಎಲ್ಲಾ ಉಗ್ರ ಸಂಘಟನೆಗಳು ಒಂದಾಗಿವೆ ಅನ್ನೋ ಅನುಮಾನ ಮೂಡಿದೆ. ISI ಕೊಟ್ಟ ಒಂದೇ ಒಂದು ಸಂದೇಶಕ್ಕೆ, ಒಂದೇ ಒಂದು ಸೂಚನೆಗೆ, ಒಂದೇ ಒಂದು ಸಲಹೆಗೆ ಸೈತಾನರ ಕೂಟ ಒಂದಾಗುತ್ತೆ, ಜೊತೆಯಲ್ಲೇ ಕೆಲಸ ಮಾಡೋಕೆ ಮುಂದಾಗ್ತವೆ. ಇದರ ಮುಂದಿನ ಭಾಗವೇ ಭಾರತದಲ್ಲಿ ಸರಣಿ ಸ್ಫೋಟ ಮಾಡೋ ಪ್ಲಾನ್ ಮಾಡಿದ್ವು ಎನ್ನಲಾಗ್ತಿದೆ. ಆ ಪ್ಲಾನ್ನಂತೆ ಮುಂಬೈ ದಾಳಿ, ಪಹಲ್ಗಾಮ್ ಮಾದರಿಯಲ್ಲಿ ಸ್ಫೋಟ ಮಾಡೋಕೆ ಮುಂದಾಗಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಆಪರೇಷನ್ ಸಿಂಧೂರ್ಗೆ ಕಾಲು ಕಿತ್ತಿದ್ರು ಉಗ್ರರು. ದಾಳಿ ಪ್ರತೀಕಾರಕ್ಕೆ ರೆಡಿಯಾಯ್ತಾ ಉಗ್ರಕೂಟ.
2025 ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಆ ದಾಳಿಯಲ್ಲಿ 26 ಮಂದಿ ಸಾವಿನ ಮನೆ ಸೇರಿದ್ರು. ಈ ಉಗ್ರ ದಾಳಿಗೆ ಉತ್ತರ ಕೊಡೋಕೆ ಮುಂದಾಗಿದ್ದ ಭಾರತೀಯ ಸೇನೆ ಪಕ್ಕಾ ಪ್ಲಾನ್ ಮಾಡಿತ್ತು. ಉಗ್ರ ಸಂಹಾರಕ್ಕೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಟೆರರ್ ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿತ್ತು. ಉಗ್ರರ ಸಂಹಾರವೂ ಆಗಿತ್ತು. देखना हम क्या कह रही है वहाँ से अभी वीडियो क्या जो भी आओ सारे था जो है आओ मतलब हाँ जी हाँ जी ಪಾಕ್ ಹಾಗೂ ಪಾಕ್ ಆಕ್ರಮಿತ ಪ್ರದೇಶಗಳಿಗೆ ಭಾರತೀಯ ಸೇನೆ ನುಗ್ಗಿತ್ತು. ಉಗ್ರರ ಹುಟ್ಟಡಗಿಸಿತ್ತು. ಉಗ್ರರಿಗೆ ತರಬೇತಿ ನೀಡುತ್ತಿದ್ದ ಕ್ಯಾಂಪ್ಗಳನ್ನ ಉಡೀಸ್ ಮಾಡಿತ್ತು. ಉಗ್ರರು ಕ್ಯಾಂಪ್ ಬಿಟ್ಟು ಓಡಿ ಹೋಗಿದ್ರು. ಇಷ್ಟೇ ಅಲ್ಲ, ಆ ಕಾರ್ಯಾಚರಣೆಯಲ್ಲಿ ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗಳ ಸದಸ್ಯರನ್ನ ಅಟ್ಟಾಡಿಸಿತ್ತು. ಪಾಕಿಸ್ತಾನ ಮತ್ತು ಪಿಒಕೆ ಒಳಗಿನ 9 ಭಯೋತ್ಪಾದಕ ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಟೆರರ್ ಫ್ಯಾಕ್ಟರಿಗಳನ್ನು ಧ್ವಂಸಗೊಳಿಸಿದ್ದವು. ಬಹವಲ್ಪುರ್, ಕೋಟ್ಲಿ ಮತ್ತು ಮುರಿಡ್ಕೆಯಲ್ಲಿನ ಸ್ಥಳಗಳು ಸೇರಿದಂತೆ 9 ಉಗ್ರರ ಕೇಂದ್ರಗಳು ಹಾನಿಯಾಗಿದ್ವು. ಯಾವಾಗ ಭಾರತೀಯ ಸೇನೆ ನೇರವಾಗಿ ಉಗ್ರರನ್ನ ಟಾರ್ಗೆಟ್ ಮಾಡಿತ್ತೋ, ಯಾವಾಗ ಉಗ್ರ ಸಂಹಾರಕ್ಕೆ ಮುಂದಾಗಿತ್ತೋ, ಆಗ ಉಗ್ರರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ಈ ವೇಳೆ ಐಎಸ್ಐ ಎಂಟ್ರಿ ಕೊಟ್ಟು ಉಗ್ರ ಸಂಘಟನೆಗಳಿಗೆ ಒಂದು ಸಲಹೆ ಕೊಡುತ್ತೆ. ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಕೆಲಸ ಮಾಡಿ ಆಗಲೇ ಭಾರತದ ವಿರುದ್ಧ ತಂತ್ರ ರೂಪಿಸೋಕಾಗುತ್ತೆ ಅನ್ನೋ ಸಂದೇಶ ನೀಡಿತ್ತಂತೆ. ಇದರಿಂದಲೇ ಉಗ್ರಕೂಟ ಸಿದ್ಧವಾಯಿತು ಎನ್ನಲಾಗ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ, ಈ ಉಗ್ರಕೂಟದಲ್ಲಿ ಮಸೂದ್ ಅಜರ್ ಮುಂದೆ ನಿಲ್ತಾನೆ. ಹೀಗೆ ಮಸೂದ್ ಅಜರ್ ಮುಂದೆ ಬಂದು ನಿಲ್ಲೋದಕ್ಕೂ ಕಾರಣ ಇದೆ. ಸ್ಫೋಟದ ನೇತೃತ್ವ ವಹಿಸಿದ್ನ ಉಗ್ರ ಮಸೂದ್, ತಂಗಿಗೆ ಟಾರ್ಗೆಟ್ ಕೊಟ್ಟಿದ್ನ ಸೈತಾನ್. ಐಎಸ್ಐ ಪ್ಲಾನ್ ಬಳಿಕ ಭಾರತದಲ್ಲಿ ಈ ಬಾರಿ ಸರಣಿ ಸ್ಫೋಟದ ನೇತೃತ್ವ ವಹಿಸಿದ್ದು ಈಗಾಗಲೇ ದೆಹಲಿಯನ್ನೇ ನೆರಳುವಂತೆ ಮಾಡಿರೋದು, ದೆಹಲಿಯ ಕೆಂಪುಕೋಟೆಯಲ್ಲಿ ನೆತ್ತರೋಕುಳಿ ಆಗುವಂತೆ ಸ್ಫೋಟ ಮಾಡಿಸಿರೋದು, ಅಮಾಯಕ ಜನರ ದೇಹ ಛಿದ್ರಗೊಳ್ಳುವಂತೆ ಸ್ಫೋಟಿಸಿರೋದು ಜೈಷ್ ಉಗ್ರ ಸಂಘಟನೆ. ಈ ಜೈಷ್ ಉಗ್ರ ಸಂಘಟನೆಯ ಲೀಡರ್, ಇದರ ನೇತೃತ್ವ ವಹಿಸಿರೋದು ಆ ಸೈತಾನ್ ಈತನೆ, ಮಸೂದ್ ಅಜರ್, ಮೋಸ್ಟ್ ವಾಂಟೆಡ್ ಉಗ್ರ. ಇಷ್ಟಕ್ಕೂ ಈ ಕುತಂತ್ರಿ ಮಸೂದ್ ಅಜರ್ ಪಾಕಿಸ್ತಾನದಲ್ಲೇ ಕೂತು ದೆಹಲಿಯಲ್ಲಿ ಉಗ್ರಜಾಲ ಹೆಣೆದಿದ್ದೇಗೆ, ವಿದ್ಯಾವಂತರು ವೈದ್ಯರನ್ನೇ ಭಯಾನಕ ದೆಹಲಿ ಬ್ಲಾಸ್ಟ್ನಲ್ಲಿ ಬಳಸಿದ್ದೇಗೆ, I-20 ಕಾರನ್ನೇ ಬಾಂಬ್ ಆಗಿ ಬದಲಾಯಿಸಿದ್ದೇಗೆ, 14 ವರ್ಷಗಳ ಬಳಿಕ ದೆಹಲಿಯಲ್ಲಿ, ಅದರಲ್ಲೂ ಕೆಂಪುಕೋಟೆಯ ಸಮೀಪದಲ್ಲೇ ರಕ್ತಪಾತ ಮಾಡಲು ಸಂಚು ರೂಪಿಸಿದ್ದೇಗೆ, ಏನಿದು ಸ್ಫೋಟದ ಹಿಂದಿನ ಉಗ್ರ ಮಸೂದ್ನ ಮಿಸ್ಟ್ರಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದಾಗ ಮಸೂದ್ ಉಗ್ರಜಾಲದ ಹಿಂದಿನ ಕಹಾನಿ ರಿವೀಲ್ ಆಗುತ್ತೆ. ಆಪರೇಷನ್ ಸಿಂಧೂರ್ ವೇಳೆ ಮಸೂದ್ ಅಜರ್ಗೆ ದೊಡ್ಡ ಆಘಾತ ಎದುರಾಗಿತ್ತು. ಯಾಕಂದ್ರೆ ಮೇ 7ರಂದು ಮಸೂದ್ ಅಜರ್ನ ಕುಟುಂಬವನ್ನ ಭಾರತೀಯ ಸೇನಾಪಡೆಗಳು ಛಿದ್ರಗೊಳಿಸಿದ್ವು. ಮಸೂದ್ ಉಗ್ರ ಕುಟುಂಬವನ್ನೇ ಚೆಂಡಾಡಿತ್ತು ಭಾರತದ ಆ ದಾಳಿ. ಆಗ ಮಸೂದ್ ಅಜರ್ ತಲೆಮರೆಸಿಕೊಂಡಿದ್ದ, ಒಳಗೊಳಗೆ ಸಂಚು ರೂಪಿಸೋಕೆ ಶುರು ಮಾಡಿದ್ದ, ಪ್ರತೀಕಾರ ತೀರಿಸಿಕೊಳ್ಳೋಕೆ ಕಾಯ್ತಾ ಇದ್ದ. ಆಗ ಐಎಸ್ಐ ತಂತ್ರವೂ ಸಹಾಯ ಮಾಡುತ್ತೆ. ಆ ಸಹಾಯದ ಜೊತೆ ಮಸೂದ್ಗೆ ತಂಗಿಯೂ ಸಪೋರ್ಟ್ ಕೊಡ್ತಾಳೆ. ಇಷ್ಟೇ ಅಲ್ಲ, ತಂಗಿಗೆ ಈ ಮಸೂದ್ ಅಜರ್ ಡಾಕ್ಟರ್ಗಳ ಉಗ್ರಪಡೆ ಕಟ್ಟೋ ಜವಾಬ್ದಾರಿಯನ್ನ ಕೊಟ್ಟಿದ್ದಂತೆ. ಲೇಡಿ ಉಗ್ರ ಡಾಕ್ಟರ್ ಜೊತೆ ಮಸೂದ್ ತಂಗಿ ಲಿಂಕ್. ದೆಹಲಿ ಸ್ಫೋಟದಲ್ಲಿ ಮಸೂದ್ ಅಜರ್ ಹಾಗೂ ಈತನ ತಂಗಿ ಪಾತ್ರ ಇರೋದು ಗೊತ್ತಾಗುತ್ತೆ. ಆದ್ರೆ ಪಾಕಿಸ್ತಾನದಲ್ಲೇ ಇದ್ಕೊಂಡು ಇವರು ಹೇಗೆ ದೆಹಲಿಯಲ್ಲಿ ಸಂಚು ರೂಪಿಸಿದ್ರು ಅನ್ನೋದನ್ನ ವಿಚಾರಣೆ ಮಾಡುತ್ತಾ ಹೋದಾಗ ಡಾಕ್ಟರ್ ಶಾಹೀನ್ಳ ಮುಖವಾಡ ಕಳಚುತ್ತೆ. ಆ ಲೇಡಿ ಡಾಕ್ಟರ್ ಎಲ್ಲ ಸತ್ಯವನ್ನ ಹೊರಹಾಕ್ತಿದ್ದಾಳೆ. ಜೈಷ್ ಸಂಘಟನೆಯೊಂದಿಗೆ ಹೇಗೆಲ್ಲ ಸಂಪರ್ಕ ಇದ್ದೆ, ಮಸೂದ್ ತಂಗಿಯ ಪಾತ್ರವೇನು ಅನ್ನೋದನ್ನ ಬಾಯ್ಬಿಟ್ಟಿದ್ಲು. ಯಾರಿಗೂ ಡೌಟ್ ಬಾರದಂತೆ ಜಾಲ ಕಟ್ಟೋ ಜವಾಬ್ದಾರಿಯನ್ನ ಈ ಶಾಹೀನ್ ಹೊತ್ತುಕೊಂಡಿದ್ಲಂತೆ. ಉಗ್ರ ಮಸೂದ್ ಅಜರ್ ತಂಗಿಯ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಈ ಡಾಕ್ಟರ್ ಶಾಹೀನ್
ಜೈಷ್ ಸಂಘಟನೆಗೆ ಯುವತಿಯರ ನೇಮಕದ ಉಸ್ತುವಾರಿಯಾಗಿ ನೇಮಕವಾಗ್ತಾಳೆ. ನಂತರ ಜೈಷ್ ಸಂಘಟನೆಗೆ ಭಾರತದಿಂದ ಯುವತಿಯರ ನೇಮಕ ಮಾಡ್ತಾಳೆ. ಡಾಕ್ಟರ್ ಮುಜಾಮಿಲ್ ಹಾಗೂ ಡಾಕ್ಟರ್ ಶಾಹೀನ್ ಲವ್ವರ್ಸ್ ಆಗಿರೋದ್ರಿಂದ ಆತ ಕೂಡ ಜಾಲ ಸೇರ್ತಾನೆ. ಇಷ್ಟೇ ಅಲ್ಲ, ಮಸೂದ್ ಸಹಾಯ ಪಡೆದು ಉಗ್ರ ಸಂಘಟನೆಗಳಿಗೆ ಡಾಕ್ಟರ್ ಶಾಹೀನ್ ಫಂಡಿಂಗ್ ಮಾಡ್ತಿದ್ಲಂತೆ. ಏನಿಲ್ಲ ಅಂದ್ರೂ ಉಗ್ರ ಚಟುವಟಿಕೆಗೆ 30 ರಿಂದ 40 ಲಕ್ಷ ಹಣ ಕಲೆಕ್ಷನ್ ಮಾಡಿದ್ಲಂತೆ. ಎಲ್ಲರೂ ವೈದ್ಯರೇ, ಒಂದೇ ಸಮುದಾಯದವರೇ, ಒಂದೇ ಟ್ರೈನಿಂಗ್ ಸೆಂಟರ್ನಲ್ಲಿ ಕಲಿತವರೇ ಆಗಿದ್ರು, ಸ್ನೇಹಿತರಾಗಿದ್ದವರು, ಬುದ್ಧಿವಂತರೂ ಕೂಡ. ಆದ್ರೆ ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ಮಸೂದ್ ಅಜರ್ ಜಾಲವನ್ನ, ಉಂಡಮನೆಗೆ ದ್ರೋಹ ಬಗೆಯುವ ಕೆಲಸವನ್ನ. ಇವರ ಈ ನೀಚ ಕೆಲಸಕ್ಕೆ ಅಡ್ಡೆಯಾಗಿದ್ದು ಅಲ್ ಫಲಾಹ್ ಯೂನಿವರ್ಸಿಟಿ ಹಾಗೂ ವಿವಿಯಾ ಲ್ಯಾಬ್. ಟರ್ಕಿಯಲ್ಲಿ ನಡೆದಿತ್ತ ಸ್ಫೋಟದ ಸಂಚು. ಇನ್ನು ಕೆಂಪುಕೋಟೆ ಸಮೀಪದ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಪೊಲೀಸರು ಮತ್ತು ಎನ್ಐಎ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಆರೋಪಿಗಳಲ್ಲಿ ಕೆಲವರು ಉಗ್ರ ಮಸೂದ್ ಅಜರ್ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಜೈಷ್ ಉಗ್ರರಿಂದ ಬ್ರೈನ್ ವಾಶ್ಗೆ ಒಳಗಾಗಿ ಉಗ್ರ ದಾಳಿಗೆ ಮುಂದಾಗಿದ್ರು, ಉಗ್ರರಾಗಿ ಬದಲಾಗಿದ್ದರು ಅನ್ನೋದು ಗೊತ್ತಾಗಿದೆ. ಹೀಗೆ ಉಗ್ರರಾಗಿ ಬದಲಾಗಿದ್ದ ವೈದ್ಯರು ಟರ್ಕಿಗೆ ಹೋಗಿ ಭಾರತದಲ್ಲಿ ಹೇಗೆಲ್ಲ ದಾಳಿ ನಡೆಸಬೇಕು ಅಂತ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಅಂತಾನೂ ಹೇಳಲಾಗ್ತಿದೆ. ಡಾಕ್ಟರ್ ಆದಿಲ್ ಮತ್ತು ಡಾಕ್ಟರ್ ಮುಜಾಮಿಲ್ ಇಬ್ಬರೂ ಕೆಲವು ದಿನಗಳ ಹಿಂದೆ ಟರ್ಕಿಗೆ ಹೋಗಿದ್ರಂತೆ. ನಂತರ ಹಂತ ಹಂತವಾಗಿ ಸ್ಫೋಟಕ ಸಂಗ್ರಹಿಸಿದ್ರು. 2900 ಕೆಜಿ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸಿದ್ರು. ಆದರೆ ತನಿಖಾ ಅಧಿಕಾರಿಗಳ ಕಾರ್ಯಾಚರಣೆಗೆ ಸ್ಫೋಟಕ ಸೀಸ್ ಆಗಿದೆ.